ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಜುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಟಾಗಿತ್ತು ಅಂತ ಬೇಗ ಹೋಗ್ತೀವಿ. ಈ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ಅಂದರೆ ಮೇಲ್ಕೋಟೆ, ದಿ ಫೇಮಸ್ ಮೇಲ್ಕೋಟೆ. ಮಂಡ್ಯದಿಂದ ಮೇಲ್ಕೋಟೆಗೆ 40 ಕಿಲೋಮೀಟರ್ಸ್ ಆಗುತ್ತೆ. ಮಂಡ್ಯದಲ್ಲಿ ಮೇಲ್ಕೋಟೆ ಬಸ್ ಮಿಸ್ ಆಗಿತ್ತು ಅಂತ ಹೇಳಿ ಜಕ್ನಳ್ಳಿ ಬಸ್ನ ಹತ್ಕೊಂಡ್ವಿ. ಜಕ್ನಳ್ಳಿಲಿ ಇಳ್ಕೊಂಡು ಮೇಲ್ಕೋಟೆ ಬಸ್ ಪಿಕಪ್ ಮಾಡ್ಕೊಂಡ್ವಿ. ಜಕ್ನಳ್ಳಿಯಿಂದ ಮೇಲ್ಕೋಟೆಗೆ 6 ಕಿಲೋಮೀಟರ್ ಆಗುತ್ತೆ. ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬಂದ್ವಿ. ಟೆಂಪಲ್ ಕೊನೆಗೂ ರೀಚ್ ಆದ್ವಿ. ಟೆಂಪಲ್ಗೆ ನೀವೇನಾದರೂ ಟೆಂಪಲ್ಗೆ ಬಂದರೆ ಬೇಗ ಮಾರ್ನಿಂಗ್ ಟೈಮ್ ಬನ್ನಿ, ಬಿಸಿಲು ಇರಲ್ಲ. ಮಧ್ಯಾಹ್ನ ಟೈಮ್ ಅಂತೂ ಬಂದ್ರಂತೂ ನಿಮಗೆ ನಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗೋಕ್ಕೂ ಆಗಲ್ಲ, ಬೆಟ್ಟ ಹತ್ತೋಕ್ಕೂ ಆಗಲ್ಲ. ಪ್ಲೀಸ್ ಆದಷ್ಟು ಮಾರ್ನಿಂಗ್ ಟೈಮ್ ಬರೋಕ್ಕೆ ಟ್ರೈ ಮಾಡಿ. ಇಲ್ಲಿ ಕೊಳದ ಹತ್ರ ಬಂದಿದ್ವಿ, ಕಾಲು ತೊಳ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ. ಫಿಶ್ ಎಲ್ಲ ಇತ್ತು, ನೋಡ್ತಾ ಇದ್ವಿ. ಕಾಲೆಲ್ಲ ತೊಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ ಹತ್ಕೊಂಡು ಹೋಗೋಕ್ಕೆ. ಫುಲ್ಲು ಸುಸ್ತಾಗೋಯ್ತು ನಿಜವಾಗ್ಲೂ. ತಿರುಪತಿ ಬೆಟ್ಟನೇ ಹತ್ತಿದ್ದೀವಿ, ಇದ್ಯಾವ ಲೆಕ್ಕ ಅಂತ ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ. ನನಗೆ ಮೇಲ್ಕೋಟೆ ಅಂತ ತುಂಬ ಸ್ಪೆಷಲು. ನಾನು ಮೇಲ್ಕೋಟೆ ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ಫೇವ್ರೆಟ್ ಪ್ಲೇಸು ಅದು. ಒಂಥರ ಎಮೋಷ್ನಲ್, ಹೇಳೋಕ್ಕಾಗಲ್ಲ. ಮೆಟ್ಲು ಹತ್ಕೊಂಡು ಹೋಗಿ ಟೆಂಪಲ್ ಒಳಗಡೆ ರೀಚ್ ಆದ್ವಿ. ಅಲ್ಲೂ ಫುಲ್ ಕ್ಯೂ ಇತ್ತು. ಅದೆಲ್ಲ ನೋಡಿಕೊಂಡು ವಾಪಸ್ ಒಳಗಡೆ ಏನೂ ವೀಡಿಯೋ ಮಾಡಿಲ್ಲ. ಇಲ್ಲಿ ಫುಲ್ ಕೋತಿಗಳಿತ್ತು, ತುಂಬ ಕಮ್ಮಿ ಆಗಿಬಿಟ್ಟಿದೆ. ಮತ್ತು ಮಾವಿನಕಾಯಿ ಇತ್ತು ಅಂದ್ಬಿಟ್ಟು ಮಾವಿನಕಾಯಿ ತೊಗೊಂಡ್ವಿ. ನನಗಂತೂ ಫೇವ್ರೇಟು, ತುಂಬ ಇಷ್ಟ ಮಾವಿನಕಾಯಿ ಅಂತೂ. ನಾವು ದೇವಸ್ಥಾನ ನೋಡ್ಕೊಂಡು ಹೋಗಿದ್ದೆ. ಅಕ್ಕನ ಕೊಳಕ್ಕೆ ಹೋಗಿದ್ವಿ. ಅಕ್ಕನ ಕೊಳದಲ್ಲಿ ಯಾರೂ ಇರಲಿಲ್ಲ, ಫೋಟೋ ಶೂಟು ಮಾಡ್ತಿರ್ಲಿಲ್ಲ. ಸ್ವಲ್ಪ ಗಲೀಜಾಗಿತ್ತು. ಹೇಳ್ತಾರಲ್ವ ಅಕ್ಕನ ಕೊಳ ಯಾವಾಗಲೂ ಗಲೀಜಾಗಿರುತ್ತೆ, ತಂಗಿ ಕೊಳ ಯಾವಾಗಲೂ ಪ್ಯೂರಾಗಿರುತ್ತೆ ಅಂತ. ಇವಾಗ ತಂಗಿ ಕೊಳಕ್ಕೆ ಬಂದ್ವಿ. ಅಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಿದ್ದಾರೆ, ಅದನ್ನು ವೀಡಿಯೋ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ. ಇಲ್ಲಂತೂ ಕಲರ್ ಫಿಶ್ ಎಲ್ಲ ಇತ್ತು. ನಂಗೆ ಏನೋ ಗೊತ್ತಿಲ್ಲ, ತುಂಬ ಚಿಕ್ಕ ವಯಸ್ಸಿಂದ ಅಂತೂ ತುಂಬಾ ಇಷ್ಟ ಫಿಶ್ಗಳಂತ ಅಂದರೆ. ಅಲ್ಲಿ ವೈಟ್ ಕಲರ್ ಫಿಶ್ ಎಲ್ಲ ಇದೆ ನೋಡಿ, ಎಷ್ಟು ಚೆಂದ ಅಲ್ವಾ. ನಾನಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಕೆರೆಯಲ್ಲಿ ಎಲ್ಲಾದರೂ ಮೀನು ಕಂಡ್ರೆ ಸಾಕು ಇಟ್ಕೊಳ್ಳೋಕೆ ಹೋಗ್ತಿದ್ದೆ. ನೋಡಿ ಇವಾಗ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇಬ್ಬರು ಕಪಲ್ಸ್ ಜೋಡಿ ಚೆನ್ನಾಗಿತ್ತು, ಏನೋ ಒಂಥರ. ಇಲ್ಲೇ ತುಂಬ ಜನ ಇವರಾದ್ಮೇಲೆ ಇನ್ನೊಬ್ಬರು ಬಂದಿದ್ದರು ಫೋಟೋ ಶೂಟ್ಗೆ. ತುಂಬ ಕ್ಯೂಟಾಗಿದ್ದರು, ಕ್ಯೂಟ್ ಕಪಲ್ಸ್ ಅಂತ ಮಾತಾಡ್ಕೋತಿದ್ವಿ ನಾವು. ಆಕ್ರೋಶ ಇದೆ, ಯಾಕೆ ಭಗವಂತ ಇಲ್ಲಿ ಆಂಟಿ ಮತ್ತು ಮದರ್ ಇಂಡಿಯಾ ನೀರಲ್ಲಿ ಆಟ ಆಡ್ತಿದ್ದಾರೆ ನೋಡಿ, ಹೇಗೆ ಆಟ ಆಡ್ತಿದ್ಯಲ್ಲ ಅಂತ. ಇಲ್ಲೆಲ್ಲ ಆದಮೇಲೆ ನಾವು ಹೋಗಿದ್ದು ಧನುಷ್ಕೋಟೆಗೆ. ಧನುಷ್ಕೋಟೆಯಿಂದ ಕೆಳಗಡೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಮೇಲ್ಗಡೆಯಿಂದ ಆದರೆ ಎಲ್ಲ ಕವರ್ ಆಗಿಬಿಡುತ್ತೆ ಅಂತ ಮೇಲ್ಗಡೆಯಿಂದ ವೀಡಿಯೋ ಮಾಡಿದೆ. ಇಲ್ಲೊಂದು ತುಂಬ ಚೆನ್ನಾಗಿದೆ ಜೋಕ್ಸ್ ಅಂತೂ, ನೋಡಿ ಯಾವ ಥರ ಇದೆ ಅಂತ. ನಾನು ನಿಖಿಲ್ ಸೇರಿಕೊಂಡು ಇಲ್ಲಿ ಮೀನು ಹುಡುಕ್ತಾ ಇದ್ವಿ. ಆದರೆ ಬಟ್ ಮೀನೇ ಇರಲಿಲ್ಲ, ಕಪ್ಪೆ ಮರಿಗಳಿದ್ವಿ. ಅದನ್ನೇ ನಾವು ಮೀನು ಅಂದ್ಕೊಂಡು ಹುಡುಕ್ತಾ ಇರ್ತೀವಿ. ಈ ಮೀನು ಗೊತ್ತಿಲ್ಲ, ಒಟ್ಟಿನಲ್ಲಿ ಕಪ್ಪೆ ಹಿಡ್ದಾನೆ ಮೀನು ಹಿಡ್ದಾನೆ ಅಂತ ಗೊತ್ತಿಲ್ಲ. ಇವನೇ ಹಿಡ್ದಿದ್ದು ಸಾಹಸ ಮಾಡಿ ಇಲ್ಲಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪ್ರಾಣಿ ಹಿಂಸೆ ಮಹಾಪಾಪ ಅಂತೆ, ಅದಕ್ಕೆ ನಾನು ನೀರಲ್ಲಿ ಹಾಕ್ಬಿಡ್ತಿದ್ದೀನಿ. ಬಾಯ್ ಬಾಯ್. ಮೀನ್ ಹಿಡಿಯಕ್ಕಂತ ಕಪ್ಪೆ ಹಿಡಿತಾನೆ ಹೋಗ್ಬಿಟ್ಟು ಮೀನ್ ಹಿಡಿತೀನಿ ಅನ್ಬಿಟ್ಟು. ಸಾಕು ಬಾ, ಆಯ್ತು. ಇಲ್ಲಿ ಧನುಷ್ಕೋಟೆಯಲ್ಲಿ ಏನು ವಿಶೇಷ ಅಂತ ಅಂದರೆ, ಇಲ್ಲಿ ಸೀತೆ ದಾವು ಅಂತ ಹೇಳಿದಾಗ ರಾಮ ಅವಳಿಗೋಸ್ಕರ ನೀರನ್ನ ಸೃಷ್ಟಿ ಮಾಡಿರೋದು. ಈಗಿನ ಕಾಲದಲ್ಲಿ ಏನು ಕೇಳ್ತಾರೆ ಅಂದರೆ ಕಾರು ಬೈಕ್ ಅಂತ ಕೇಳ್ತಾರೆ, ಆದರೆ ಅದೆಲ್ಲ ಪ್ರೀತಿ ಹೇಳ್ಬೇಕಂದ್ರೆ ಸೀತೆದು ನೋಡಿ ಎಷ್ಟು ಪ್ರೀತಿ ಅಲ್ವಾ. ರಾಮ ಕೇಳಿದ ತಕ್ಷಣ ನೀರನ್ನ ಸೃಷ್ಟಿ ಮಾಡ್ದ. ನಾನು ಇಲ್ಲಂತೂ ಹತ್ಕೊಂಡು ಸರ್ಕಸ್ ಆಡ್ತಿದ್ದೆ. ಈ ಪ್ಲೇಸ್ ಅಂತೂ ನೀವು ಮಿಸ್ ಮಾಡಬೇಡಿ. ಇಲ್ಲಂತೂ ಬಂದಾಗ ಫೋಟೋ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ನಿಂತ್ಕೊಂಡು. ಆದರೆ ನಮ್ಮ ಹತ್ರ ಕ್ಯಾಮ್ರಾ ಇರಲಿಲ್ಲ, ಹೆಂಗೋ ಸುಮಾರಾಗಿ ತೊಗೊಂಡಿದ್ದೀವಿ. ಮತ್ತೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಚುರುಮುರಿನ? ತಾತುನ ಪ್ರಮೋಷನ್ ಮಾಡೋಣ ಅಂತ ಕೇಳಿದ್ರೆ ಏನೂ ರಿಪ್ಲೈನೇ ಮಾಡಿಲ್ಲ. ನನಗಂತೂ ಬೇಜಾರಾಗೋಯ್ತು.
ಪಾಪ ವಯಸ್ಸಾದವರು ಅಂತ ಮಾತಾಡ್ಸಿದ್ರೆ ಈ ಥರ ಏನೂ ರಿಪ್ಲೈನೇ ಕೊಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ ಚೀರ್ಮುರಿ. ಧನುಷ್ಕೋಟೆ ನೋಡ್ಕೊಬಂದು ಆಮೇಲೆ ನಾವು ರಾಯರಕೋಟೆಗೆ ಬಂದ್ವಿ. ಅಲ್ಲೇ ಲವರ್ಸ್ ಕೂರ್ತಿದ್ರು ಅಂತ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ. ಇವಾಗ ಇಲ್ಲಂತೂ ಶೂಟಿಂಗ್ ಪ್ಲೇಸು, ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ಗಂತೂ ಇಲ್ಲೇ ತುಂಬ ಜನ ಫೋಟೋ ಶೂಟ್ ಮಾಡಿದ್ದಾರೆ. ನೋಡಿದೆ ನಾನು ಫೋನಲ್ಲೆಲ್ಲ. ಆದರೂ ಇಲ್ಲೇನೋ ಚೆನ್ನಾಗಿದೆ ಅಲ್ವಾ. ರಾಯರಕೋಟೆಲಂದು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಬರೀ ಕಲ್ಲುಗಳು ಮತ್ತು ಕೊಳಗಳು ಅಷ್ಟೇ ತುಂಬ ಜಾಸ್ತಿ ಇದೆ. ನಾವಂತೂ 1-2-3 ಕೊಳಗಳನ್ನೇ ನೋಡಿದ್ವಿ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ. ಆದರೂ ಮೇಲ್ಗಡೆ ಏನಿಲ್ಲ, ಆದರೆ ಇಲ್ಲಿ ಕೆತ್ತನೆ ಮಾಡಿರೋದಷ್ಟು ಚೆನ್ನಾಗಿದೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದೆ. ಗೋಡಂಬಿ ಹಣ್ಣು ಅಂತ ಹೇಳಿದ್ರು, ಮತ್ತು ಸೀಬೆಕಾಯಿ ಇತ್ತು. ಎಲ್ಲ ಹಳೇದಾಗೋಗಿತ್ತು. ಆದರೂ ನಾನು ಗೋಡಂಬಿ ಹಣ್ಣು ಟೇಸ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಗೋಡಂಬಿ ಹಣ್ಣು ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ. ಬಟ್ ಸ್ವಲ್ಪನೂ ಚೆನ್ನಾಗಿಲ್ಲ. ನೀವಂತೂ ಟ್ರೈ ಮಾಡೋಕ್ಕೂ ಹೋಗಬೇಡಿ. ಗೋಡಂಬಿ ಮರನಾ? ಇದರಲ್ಲಿ ಡ್ರೈ ಫ್ರೂಟ್ಸ್ ಗೋಡಂಬಿ ಮಾಡ್ತಾರಲ್ಲ. ಇದು ಡ್ರೈ ಫ್ರೂಟಲ್ಲಿ ಏನು ಮಾಡ್ತಾರೆ ಅಂದರೆ ಬೇಯಿಸ್ತಾರೆ. ಹಾಂ ಹಾಂ ಬೇಯಿಸ್ಬಿಟ್ಟು ಇದು ಮಾಡ್ತಾರೆ, ಬೀಜ ತಿರುಗ್ತಾರೆ ಹಾಂ. ಅಂಕಲ್ ಇಷ್ಟೇನಾ? ಅಷ್ಟೇ. ಇನ್ನೊಂದು ಇದ್ರೆ ಕೊಡಿ. ಇರಿ. ಥ್ಯಾಂಕ್ಸ್ ಅಂಕಲ್. ಯಾವ ಊರು? ನಾವು ಮಂಡ್ಯದವರು. ನಾವು ಶ್ರಾವಣ ಬೆಳಗೊಳಕ್ಕೆ ಹೋಗೋಕ್ಕಾಗಿಲ್ಲ, ಬಸ್ಸಲ್ಲಿ ಬಂದಿರೋದ್ರಿಂದ. ನೀವು ಬೈಕಲ್ಲಿ ಕಾರಲ್ಲಿ ಬಂದರೆ ಮಿಸ್ ಮಾಡದೆ ಹೋಗಿ. ನಾನು ಮಾಡಿರೋ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.